Good morning, dear ones. Welcome to day 75. In my last class, very important concept, transaction motive and speculative motive we already discussed. ಈಗಾಗಲೇ ಡೇ 74 ಅಲ್ಲಿ ನಾವು ಅಧ್ಯಯನ ಮಾಡಿದ ಹಾಗೆ ಒಂದು ವ್ಯವಹಾರದ ಉದ್ದೇಶಕ್ಕಾಗಿ ಹಣ ಬೇಕು ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣ ಬೇಕು ಮತ್ತು ಅವುಗಳ ಇಕ್ವೇಷನ್ಸ್ ಅನ್ನ ಇನ್ ಡೀಟೇಲ್ ಆಗಿ ನಾವೇನು ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು. Today's this is the last concept of money and banking chapter, legal definition of money. Before going to the legal definition of money, we need to discuss a few concepts that is very helpful for the 2 marks question, like what is the meaning of time deposit, what is the meaning of demand deposit, and who published the coins in India or who published the currency in India. These all terms we have to discuss later. M1, M2, M3 and M4 also we will discuss that. ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ಶಾಸನಬದ್ಧವಾದಂತಹ ಕೆಲವು ವ್ಯಾಖ್ಯಾನಗಳು ಬರ್ತವೆ. ಅಲ್ಲಿ M1, M2, M3 ಮತ್ತು M4 ಅಂತ ಹೇಳಿ ಅವುಗಳನ್ನು ನಾವೇನು ಮಾಡುವಂಥದ್ದು ಕರೆಯುವಂಥದ್ದು. ಅದ್ರ ಜೊತೆಗೆ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಮೊದಲು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಅವಧಿ ಠೇವಣಿಗಳಂತಂದ್ರೆ ಏನು, ಬೇಡಿಕೆ ಠೇವಣಿಗಳಂತಂದ್ರೆ ಏನು, ಯಾರು ಈ ಒಂದು ನೋಟುಗಳನ್ನ ಭಾರತದಲ್ಲಿ ಪ್ರಕಟಣೆ ಮಾಡ್ತಾ ಇದ್ದಾರೆ ಅಥವಾ ಅವುಗಳನ್ನ ಮುದ್ರಣ ಮಾಡ್ತಾ ಇದ್ದಾರೆ, ಯಾರು ನಮ್ಮಲ್ಲಿರುವಂತಹ ನಾಣ್ಯಗಳನ್ನ ಅಚ್ಚು ಹಾಕ್ತಾ ಇದ್ದಾರೆ, ಈ ಎಲ್ಲಾ ಪರಿಕಲ್ಪನೆಗಳು ಅರ್ಥ ಆದ್ಮೇಲೆ ಮಾತ್ರ ನಾವು M1, M2 ಮತ್ತು M3ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಅದ್ರ ಜೊತೆಗೆ ಭಾರತದಲ್ಲಿ ಹಣದ ಅಮಾನ್ಯೀಕರಣ ಆಗುತ್ತೆ, ಯಾಕಾಗುತ್ತೆ, ಯಾವ ಒಂದು ಸಂದರ್ಭದಲ್ಲಿ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಾವೇನ್ ಮಾಡ್ಕೊಳ್ಳಬೇಕಾಗತ್ತೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳುವಂಥದ್ದು. ಫಸ್ಟ್ ಒನ್ ಈಸ್ today's concept regarding for the your currencies. When we are discuss about the currencies, automatically 2 concept will comes in our mind. One is a notes and one is a coin. ನಾವು ಕರೆನ್ಸಿ ಅಂತ ಮಾತಾಡ್ತಿದ್ರೆ ಎರಡು ನಮಗೆ ಪರಿಕಲ್ಪನೆಗಳು ತಲೆ ಬರ್ತವೆ. ಒಂದು ನೋಟ್ಗಳು, ಇನ್ನೊಂದು ಕಾಯಿನ್ಸ್ಗಳು. ಅದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ನಾಣ್ಯಗಳು ಅಂತ ಹೇಳಿ ಕರೀತಾ ಇದ್ದೀವಿ. Who or which institution will print notes in India? ಹಾಗಿದ್ರೆ ಭಾರತದಲ್ಲಿ ಯಾವ ಒಂದು ಸಂಸ್ಥೆ ಅಥವಾ ಯಾವ ಒಂದು ಕಂಪನಿ ಈ ಒಂದು ನೋಟುಗಳ ಮುದ್ರಣವನ್ನ ಮಾಡುತ್ತೆ ಅಂತ ಹೇಳಿ ಒಂದು ಕ್ವಶನ್ ನಮಗೆ ಕೇಳಿದಾಗ, there is only one institution in India that will print notes for the public or the circulation for the money of supply. So that is will be the RBI. Keep in your mind, only one institution will print notes in India, that is RBI. ಭಾರತದಲ್ಲಿ ಕೇವಲ ಒಂದೇ ಒಂದು ಸಂಸ್ಥೆ ಅಥವಾ ಬ್ಯಾಂಕ್ ಹಣದ ಮುದ್ರಣವನ್ನು ಮಾಡ್ತಾ ಇದೆ. ಆ ಬ್ಯಾಂಕ್ ಯಾವುದು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಒಂದೇ ಒಂದು ಇನ್ಸ್ಟಿಟ್ಯೂಟ್ ಮಾತ್ರ ಇಡೀ ಒಂದು ಭಾರತದಿಂದ ಒಂದು ಸಾರ್ವಜನಿಕರಿಗೆ ಮತ್ತು ಬ್ಯಾಂಕ್ಗಳಿಗೆ ಬೇಕಾದಂತಹ ಹಣದ ಒಂದು ಪೂರೈಕೆಯನ್ನು ಮತ್ತು ಅದರ ಮುದ್ರಣವನ್ನು ಮಾಡುವ ಅಧಿಕಾರವನ್ನ ಹೊಂದಿರುತ್ತೆ. That's why RBI is considered as a monetary authority of India. Monetary authority of India. Authority of India. ಇದನ್ನ ನಾವೇನಂತ ಕರೀತಾ ಇದ್ದೀವಿ, ಹಣಕಾಸು ಅಧಿಕಾರ ಹೊಂದಿದಂತಹ ಏಕೈಕ ಸಂಸ್ಥೆ ಅಥವಾ ಪ್ರಾಧಿಕಾರ ಹೊಂದಿದಂತಹ ಏಕೈಕ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಭಾರತದಲ್ಲಿ ಅದು RBI. One more question ಕೇಳಬಹುದು, which one is a monetary authority of India? Which bank has a monetary authority in India? ಭಾರತದಲ್ಲಿ ಯಾವ ಒಂದು ಬ್ಯಾಂಕ್ ಅನ್ನು ನಾವು ಹಣಕಾಸು ಅಧಿಕಾರ ಬ್ಯಾಂಕ್ ಅಂತ ಹೇಳಿ ಕರೀತಾರೆ? ಆಪ್ಷನ್ ಎ ಬಿ RBI, NABARD, commercial banks and none of the above. The obviously answer will be RBI. ಭಾರತದಲ್ಲಿ ಹಣಕಾಸು ಅಧಿಕಾರವನ್ನು ಅಥವಾ ನೋಟುಗಳನ್ನು ಮುದ್ರಣ ಮಾಡುವ ಅಧಿಕಾರ ಇರುವಂತಹ ಏಕೈಕ ಬ್ಯಾಂಕು ಯಾವುದಪ್ಪ ಅಂತಂದ್ರೆ ಅದು RBI ಆಗಿರುವಂತದ್ದು. That is considered as the monetary authority of India. Then who mint the coins in India? ಹಾಗಿದ್ರೆ ಭಾರತದಲ್ಲಿ ಈ ನಾಣ್ಯಗಳನ್ನ ಒಂದು ಅಚ್ಚು ಹಾಕುವಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿ ಒಂದು ಮಾರ್ಕ್ಸ್ ಕೇಳಿದಾಗ, coins are mint by the government of India. Coins are mint by government of India. ಭಾರತ ಸರ್ಕಾರ ನಾಣ್ಯಗಳನ್ನ ಅಚ್ಚು ಹಾಕುವಂತಹ ಒಂದು ಅಧಿಕಾರ ಇರುವಂತದ್ದು ಭಾರತ ಸರ್ಕಾರಕ್ಕೆ ಮಾತ್ರ. So how can you easily remember this quotation? ಯಾವ ರೀತಿ ಇದನ್ನ ಈಸಿಯಾಗಿ ನೆನಪಿಸಬೇಕಂತಂದ್ರೆ
we can easily understand that print by RBI, mint by Government of India. Print by RBI and mint by Government of India. Easily one marks question ಇದರಿಂದ ಒಂದು ಯಾವ್ದಾದ್ರು ಒಂದು ಬರುತ್ತೆ. ನೋಟುಗಳನ್ನ ಮುದ್ರಣ ಮಾಡುವಂತಹ ಅಧಿಕಾರ RBI ಗೆ ಇರುವಂತದ್ದು. ಮಿಂಟ್ ಮೀನ್ಸ್ ಅಚ್ಚು, ಕಾಯಿನ್ಗಳನ್ನ ನಾವು ಅಚ್ಚಾಕಬೇಕು, ನಾಣ್ಯಗಳನ್ನ ಅಚ್ಚಾಕಲಿಕ್ಕೆ ಬರುತ್ತೆ ಹೊರತಾಗಿ ಅವುಗಳನ್ನ ಮುದ್ರಣ ಮಾಡಲಿಕ್ಕೆ ಬರುವುದಿಲ್ಲ. We have to mint that, we cannot be print the coins in an economy. Is it clear? That's why quotation is clear here. Print by RBI, mint by RBI. Mint means obviously mint ಅಂತಂದ ಉದಾಹರಣೆಯಲ್ಲಿ ಏನು ಬರಬೇಕು, we only coins will be the mint. ಕೇವಲ ನಾಣ್ಯಗಳನ್ನು ಮಾತ್ರ mint ಮಾಡಲಿಕ್ಕೆ ಸಾಧ್ಯವಾಗುವುದು. Print means notes. ಕೇವಲ ನೋಟ್ಗಳನ್ನ ಮಾತ್ರ ನಮ್ಮ ಕೈಯಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯವಾಗುವುದು. That's why print by RBI, mint by Government of India. So ಯಾರು ನಾಣ್ಯಗಳನ್ನ ಅಚ್ಚು ಹಾಕ್ತಾ ಇದ್ದಾರೆ ಕ್ವಶನ್ ಕೇಳಿದಾಗ ಭಾರತ ಸರ್ಕಾರ ಅಂತ ಬರೀಬೇಕು. ಯಾರು ನೋಟುಗಳನ್ನ ಮುದ್ರಣ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಆನ್ಸರ್ ಏನು ಬರೀಬೇಕಾಗುತ್ತೆ, RBI ಬರೀಬೇಕಾಗುತ್ತೆ. So these are the currency we have in an economy. Currency means is nothing but note plus as well as the coins in India. Apart from this, again we have some certain amount in an economy, in the circulation of the economy. For example, apart from this, we have some money in saving bank account and the current account. This paying off account also we have money. So that is also considered as the money in an economy. That is also considered money supply in an economy. So these such kind of saving account or current account money or deposits are called as a demand deposit. ಅರ್ಥ ಆಯ್ತಲ್ಲ? ಈ ಒಂದು ನೋಟುಗಳು ಮತ್ತು ಈ ಒಂದು ನಾಣ್ಯಗಳನ್ನ ಬಿಟ್ಟು ಆರ್ಥಿಕತೆಯಲ್ಲಿ ಕೆಲವೊಂದು ಹಣ ಅಥವಾ ಒಂದು ಸಬ್ಮಿಟ್ ಮಾಡಿದ ಹಣ ನಮಗೆ ಆರ್ಥಿಕತೆಯಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಇವುಗಳನ್ನ ಬಿಟ್ಟು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇರುವಂತಹ ಒಂದು ಅವಧಿ ಠೇವಣಿಗಳಾಗಿರಬಹುದು. ಅವಧಿ ಠೇವಣಿಗಳು ಬರುವುದಿಲ್ಲ ಇಲ್ಲಿ. ಫಾರ್ ಎಕ್ಸಾಂಪಲ್ ಸೇವಿಂಗ್ ಅಕೌಂಟ್, ಉಳಿತಾಯ ಖಾತೆಯಲ್ಲಿರುವಂತಹ ಹಣ ಆಗಿರಬಹುದು, ಚಾಲ್ತಿ ಖಾತೆಯಲ್ಲಿರುವಂತಹ ಹಣ ಆಗಿರಬಹುದು. ಇಂತಹ ಒಂದು ಖಾತೆಯಲ್ಲಿರುವಂತಹ ಹಣವನ್ನ ಏನಂತ ಕರೆಯಬಹುದಾಗಿದೆ ಅಂತಂದ್ರೆ ಅದಕ್ಕೆ ನಾವು ಬೇಡಿಕೆಯ ಠೇವಣಿಗಳನ್ನು ಹೇಳಿ ಮಾಡಬಹುದಾಗಿದೆ, ಕರೆಯಬಹುದಾಗಿದೆ. The next concept is a concept of what is the meaning of demand deposits. So we have two types of deposit. ಇಲ್ಲಿ time deposit ಅಂತ ಬರುತ್ತೆ, ಇನ್ನೊಂದು demand deposit ಅಂತ ಬರುತ್ತೆ. ಅಲ್ಲಿ ಮೊದಲಾಗಿ ಬೇಡಿಕೆ ಠೇವಣಿಗಳು ಅಂತಂದ್ರೆ ಏನು, ಅದರ ಅವಧಿ ಠೇವಣಿಗಳು ಅಂತಂದ್ರೆ ಏನು ಕಾನ್ಸೆಪ್ಟ್ ಅನ್ನ ನೋಡಬಹುದು. What is the meaning of first is the demand deposit. So this is also considered as a money in an economy. Demand deposit. Kannada medium it is called as a ಬೇಡಿಕೆ ಠೇವಣಿಗಳು. ಬೇಡಿಕೆ ಠೇವಣಿ. For example, till today we have discussed that. For example, this is considered as a note and this is considered as a money in an economy, and coins also considered as a money in an economy. ಕಾಯಿನ್ಗಳನ್ನು ಕೂಡ ನಾವೇನಂತ ಕರೆಯಬಹುದಾಗಿದೆ, ಎಕಾನಮಿಯಲ್ಲಿ ಕರೆನ್ಸಿ ಅಂತ ಹೇಳಿ ಕರೆಯಬಹುದಾಗಿದೆ. ಅಪಾರ್ಟ್ ಫ್ರಮ್ these notes and coins, there is again money supply in an economy. Those are, for example, demand deposit. Demand deposit is nothing but saving bank account as well as the current account in a commercial bank. Those type of such accounts are considered as a demand deposit. It means a demand deposit means a holder or account holder can withdraw the money at any point of time or any period of time. So ಬೇಡಿಕೆ ಠೇವಣಿಗಳಲ್ಲಿ ಬೇರೆ ಏನೂ ಅಲ್ಲ, ಅಲ್ಲಿ ಒಂದು ಠೇವಣಿಯನ್ನ ಅಥವಾ ಖಾತೆಯನ್ನ ಹೊಂದಿರುವಂತಹ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅಥವಾ ಯಾವ ಸಮಯದಲ್ಲಾದರೂ ಕೂಡ ಹಣವನ್ನ ಏನ್ ಮಾಡಬಹುದು, ಹಿಂಪಡೆಯಬಹುದು. He can withdraw the money at any point of time or any period of time. There is no restriction to withdraw the money from the account. Is called as a demand deposit. So there is no interest rate and demand deposit. There also is very less. ಒಂದು ವೇಳೆ ಬಡ್ಡಿ ದರ ಇದ್ರೂ ಕೂಡ ಏನಾಗುತ್ತೆ, ತುಂಬಾನೇ ಕಡಿಮೆ ಆಗುತ್ತೆ. For example, for the demand deposit is a saving account deposit. ಉಳಿತಾಯ ಖಾತೆಯ ಠೇವಣಿಗಳಾಗಿರಬಹುದು, ಉಳಿತಾಯ ಖಾತೆಯ ಠೇವಣಿಗಳು. And second one is we can also as a current account deposit. In Kannada we can translate as a ಚಾಲ್ತಿ ಖಾತೆಯ ಠೇವಣಿಗಳು. ಚಾಲ್ತಿ
ಚಾಲ್ತಿ ಖಾತೆಯ ಠೇವಣಿಗಳು. Such kind of accounts or such kind of money is considered as a demand deposit because a account holder can withdraw his amount or her amount at any point of time or any period of time. There is no restriction at all. ಆ ಖಾತೆದಾರನು ಯಾವುದೇ ಸಂದರ್ಭದಲ್ಲಾದರೂ ಕೂಡ ತನ್ನ ಹಣವನ್ನ ಏನ್ ಮಾಡಬಹುದು, ಬ್ಯಾಂಕಿನಿಂದ ಹಿಂಪಡೆಯಬಹುದು. ಅಲ್ಲಿ ಯಾವುದೇ ರೀತಿಯಾದ ನಿರ್ಬಂಧ ಇರುವುದಿಲ್ಲ. ಅಂತಹ ಠೇವಣಿಗಳಿಗೆ ಏನಂತ ಕರೀತಾ ಇದ್ದೀವಿ ನಾವು, ಬೇಡಿಕೆಯ ಠೇವಣಿಗಳು ಅಂತ ಹೇಳಿ ಕರೀತಾ ಇದ್ದೀವಿ. ಉದಾಹರಣೆಗೆ ಉಳಿತಾಯ ಖಾತೆ ಠೇವಣಿಗಳಾಗಿರ್ಬೋದು, ಚಾಲ್ತಿ ಖಾತೆಯ ಠೇವಣಿಗಳಾಗಿರ್ಬೋದು. Once again I repeated the definition. Consumer or maybe a account holder can withdraw his or her amount or a deposit at any point of time or any period of time is called as a demand deposit. ಬೇಡಿಕೆಯ ಠೇವಣಿಗಳು ಅಂತಂದ್ರೆ ಖಾತೆದಾರನು ತನ್ನ ಹಣವನ್ನು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅಥವಾ ಯಾವುದೇ ಸಮಯದಲ್ಲಾದರೂ ಕೂಡ ಬ್ಯಾಂಕಿನಿಂದ ಹಿಂಪಡೆಯುವುದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ಬೇಡಿಕೆಯ ಠೇವಣಿಗಳು ಅಂತ ಹೇಳಿ ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ. ಉದಾಹರಣೆಗೆ ಉಳಿತಾಯ ಖಾತೆಯ ಠೇವಣಿಗಳಾಗಿರ್ಬೋದು, ಎರಡನೇದಾಗಿ ಚಾಲ್ತಿ ಖಾತೆಯ ಠೇವಣಿಗಳು ಆಗಿರ್ಬೋದು. One is a saving account deposit, second one is a current account deposit. Once you understand, this is also considered as a money in an economy. ಇದು ಕೂಡ ಆರ್ಥಿಕತೆಯಲ್ಲಿ ಹಣ ಅಂತ ಏನಾಗುತ್ತದೆ ನಮಗೆ ಕನ್ಸಿಡರ್ ಆಗುವಂತದ್ದು. Second concept we have the time deposit. Time deposit. ಅವಧಿ ಠೇವಣಿಗಳು. 1 or 2 marks question definitely for the annual examination we will ask ಅವಧಿ ಠೇವಣಿಗಳು. Apart from the demand deposit, we have the again such kind of deposits like fixed deposit. We know that here in a demand deposit a person can withdraw his or her amount without any permission, without permission or any point of time or any period of time. ಯಾವುದೇ ಸಮಯದಲ್ಲಾದರೂ ಕೂಡ ಆ ಬ್ಯಾಂಕಿನಿಂದ ತನ್ನ ಹಣವನ್ನು ಏನ್ ಮಾಡಬಹುದಾಗಿದೆ ಒಬ್ಬ ವ್ಯಕ್ತಿ ಹಿಂಪಡೆಯುವುದಕ್ಕೆ ನಾವೇನಂತ ಕರೀತೀವಿ, ಬೇಡಿಕೆ ಠೇವಣಿ ಅಂತ ಕರೀತೀವಿ. But when it comes to the time deposit, it's very important. Time here without maturity date, he can't withdraw his amount from the bank is called as a time deposit. ಒಂದು ಅವಧಿಯ ಮುಗಿಯುವವರೆಗೂ ಕೂಡ ತನ್ನ ಹಣವನ್ನ ಹಿಂಪಡೆಯಲು ಸಾಧ್ಯವಾಗದೇ ಇದ್ರೆ ಅಂತಹ ಒಂದು ಠೇವಣಿಗಳಿಗೆ ಏನಂತ ಕರೀತಾ ಇದ್ದೀವಿ, ಅವಧಿ ಠೇವಣಿಗಳು ಅಂತ ಕರೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹಿಯರ್ ಇಸ್ ಬೆಸ್ಟ್ ಎಕ್ಸಾಂಪಲ್, ಫಿಕ್ಸ್ಡ್ ಡೆಪಾಸಿಟ್. Fixed deposit. Why fixed deposit is considered as a time deposit? Because there is a time period. For example, tomorrow I'll go to the SBI bank and I'll deposit as a fixed deposit for a 5 lakh rupees. Today is 2021. Till 2026 I don't have any authority or rights to withdraw my amount from the SBI bank. Those kind of deposits are considered as a time deposit. ನಾನು ಇವತ್ತು SBI ಬ್ಯಾಂಕಿಗೆ ಹೋಗ್ತೀನಿ ಅಂತ ನಾಳೆ SBI ಬ್ಯಾಂಕಿಗೆ ಹೋಗಿ 5 ಲಕ್ಷ ಏನ್ ಮಾಡ್ತಾ ಇದ್ದೀನಿ, ಸ್ಥಿರ ಠೇವಣಿಗಳು ಅಂತ ಕರೀತಾರೆ. ಅದಕ್ಕೆ ನಾವು ಫಿಕ್ಸ್ಡ್ ಅಂತಂದ್ರೆ ಸ್ಥಿರ ಠೇವಣಿಗಳು ಅಂತ ಕನ್ನಡದಲ್ಲಿ ಕರೆಯುವಂಥದ್ದು ಸ್ಥಿರ ಠೇವಣಿಯಾಗಿ ಇಡ್ತೀನಿ. ಇವತ್ತು 2021 ಇದೇ ಡೇಟು 2026 ಬಂದಾಗ ಅದಕ್ಕೆ ಏನಾಗುತ್ತೆ, ಅವ್ರು ಇಂಟ್ರೆಸ್ಟ್ ರೇಟ್ ಅನ್ನು ಹಾಕಿ ನಮ್ಗೆ ಏನ್ ಮಾಡ್ತಾರೆ, ರಿಟರ್ನ್ ಅಮೌಂಟ್ ಅನ್ನು ಮಾಡ್ತಾರೆ. ಅದ್ರ ಒಳಗಡೆ ಆ ಹಣವನ್ನ ಬ್ಯಾಂಕಿನಿಂದ ಹಿಂಪಡಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರುವುದಿಲ್ಲ ಆರ್ಥಿಕತೆಯಲ್ಲಿ ಅಂತ. ಅಂದ್ರೆ ಆ ಅವಧಿ ಮುಗಿಯುವ ಮುನ್ನ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಬ್ಯಾಂಕಿನಿಂದ ಹಣವನ್ನು ಹಿಂಪಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ, ಅಲ್ಲಿ ಒಂದು ಅವಧಿ ಇರುತ್ತೆ. ಹಾಗಾಗಿ ಅಂತಹ ಠೇವಣಿಗಳಿಗೆ ಏನಂತ ಕರೀತಾ ಇದ್ದಾರೆ ಅವರು, ಅವಧಿ ಠೇವಣಿ ಅಂತ ಕರೀತಾರೆ. ಕನ್ನಡದಲ್ಲಿ ನಾವೆಂತ ಕರೀತಾ ಇದ್ವಿ, ಸ್ಥಿರ ಠೇವಣಿಗಳಂತ ಕರೀತಾ ಇದ್ವಿ. ಅರ್ಥ ಆಯ್ತಲ್ಲ, ಬೇಡಿಕೆ ಠೇವಣಿಗಳಂತಂದ್ರೆ ಮತ್ತು ಸ್ಥಿರ ಠೇವಣಿಗಳು. Time deposit is nothing but a person or account holder can withdraw his or her amount at any point of time or any period of time is called as a demand deposit. When it comes to the time deposit, account holder can't withdraw his amount before the maturity date or before a set of date is called as a time deposit. ಅಲ್ಲಿ ಬೇಡಿಕೆ ಠೇವಣಿಗಳಂತಂದ್ರೆ ಒಬ್ಬ ಖಾತೆದಾರನು ತನ್ನಲ್ಲಿರುವಂತಹ ಆ ಒಂದು ಖಾತೆಯಲ್ಲಿರುವಂತಹ ಅಥವಾ ಠೇವಣಿಯಲ್ಲಿರುವಂತಹ ಹಣವನ್ನ ಯಾವುದೇ ಸಂದರ್ಭದಲ್ಲಾದ್ರೂ ಯಾವುದೇ ಸಮಯದಲ್ಲಾದ್ರೂ ಬ್ಯಾಂಕಿನಿಂದ ಏನ್ ಮಾಡಬಹುದಾಗಿದೆ, ಹೊರಗೆ ತೆಗೆದುಕೊಳ್ಳಬಹುದಾಗಿದೆ. ಅಂತಹ ಠೇವಣಿಗಳಿಗೆ ಬೇಡಿಕೆ ಠೇವಣಿಗಳಂತ ಕರೆದ್ವಿ. ಆದ್ರೆ ಇಲ್ಲಿ ಅವಧಿ ಠೇವಣಿ ಅಂತಂದ್ರೆ ಒಬ್ಬ ಖಾತೆದಾರನು ತನ್ನ ಖಾತೆಯಲ್ಲಿರೋ ಹಣವನ್ನ ಅವಧಿಗೆ ಮುನ್ನ ತೆಗೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಒಂದು ಅವಧಿಗೆ ಮುನ್ನ ತೆಗೆದುಕೊಳ್ಳಲು ವಿತ್ ಮೆಚುರಿಟಿ ಡೇಟ್ ಅಂತ ಕರೀತೀವಿ. ಅದಕ್ಕೆ ಒಂದು ಅವಧಿಗೆ ಮುನ್ನ ಆ ಬ್ಯಾಂಕಿನಿಂದ ಹೊರ ತೆಗೆಯಲು ಸಾಧ್ಯವಾಗುವುದಿಲ್ಲ. ಅಂತಹ ಠೇವಣಿಗಳಿಗೆ ಅವಧಿ ಠೇವಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವ ಬಂದಲ್ಲಿ ಸ್ಥಿರ ಠೇವಣಿ. ಫಾರ್ ಎಕ್ಸಾಂಪಲ್ ದ ಡಿಮಾಂಡ್ ಡೆಪಾಸಿಟ್ ಇಸ್ ಸೇವಿಂಗ್ ಅಕೌಂಟ್ ಅಂಡ್
current account. For the time deposit is a fixed deposit. These all are again considered as a currency in economy. Apart from notes, apart from the coins, even demand deposit as well as the time deposit also is considered as a currency in an economy. So ಇದಾದ್ಮೇಲೆ ನಮಗೆ ಇನ್ನೊಂದು ಕರೆನ್ಸಿ ಇನ್ನೊಂದು ಟರ್ಮಿನಾಲಜಿ ಬರುತ್ತೆ. ದಟ್ ಇಸ್ ದ ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ದ ಫಿಯಟ್ ಮನಿ. 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಫಿಯಟ್ ಮನಿ? ಸೊ ಕನ್ನಡದಲ್ಲಿ ಕೂಡ ಇದನ್ನು ಕರೀತಾ ಇದ್ದಾರೆ ಅವರು ಫಿಯಟ್ ಹಣ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. 1 or 2 ಮಾರ್ಕ್ಸ್ ಕ್ವೆಶ್ಚನ್ ಡೆಫಿನೆಟ್ ಕ್ವೆಶ್ಚನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫಿಯಟ್ ಮನಿ? ದ ಫಿಯಟ್ ಮನಿ ಇಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ currency notes and coins. Currency notes and coins are called fiat money. ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳನ್ನ ಸೇರಿಸಿದ್ರೆ ಆ ಹಣವನ್ನ ಏನಂತ ಕರೆಯಬಹುದಾಗಿದೆ? ಫಿಯಟ್ ಹಣ ಅಂತ ಹೇಳಿ ಕರೆಯಬಹುದಾಗಿದೆ. ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಒಟ್ಟಾರೆಯಾಗಿ ಏನಂತ ಕರೆಯಬಹುದಾಗಿದೆ? ಫಿಯಟ್ ಹಣ ಅಂತ ಹೇಳಿ ಕರೆಯಬಹುದಾಗಿದೆ. ಡೆಫಿನೆಟ್ಲಿ ಫಾರ್ ಯುವರ್ annual examination, out of 3, it may be a fiat money, it may be a demand deposit, it may be a time deposit. There is a one question for the 2 marks question. ಮೂರರಲ್ಲಿ ಯಾವುದಾದ್ರೂ ಒಂದು annual exam ಇದ್ದೇ ಇರುತ್ತೆ. ಅದು ಫಿಯಟ್ ಹಣ ಆಗಿರಬಹುದು, ಬೇಡಿಕೆ ಠೇವಣಿ ಆಗಿರಬಹುದು, ಅಥವಾ ಅವಧಿ ಠೇವಣಿಗಳಾಗಿರಬಹುದು. ಮೂರು ಕೂಡ ತುಂಬಾ ಈಸಿ ಆಗಿರುವಂತದ್ದು. ಈಸಿ ಆಗಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಡೆಫಿನಿಷನ್ಸ್ ಗಳು ಕ್ಲಿಯರ್ ಆಗಿದ್ದಾವೆ, ಎಕ್ಸಾಂಪಲ್ ಗಳು ಕ್ಲಿಯರ್ ಆಗಿದ್ದಾವೆ. ಫಿಯಟ್ ಹಣ ನಮಗೆ ಏನಾಗಿದೆ ಕ್ಲಿಯರ್ ಆಗಿರುವಂತದ್ದು. ಕರೆನ್ಸಿ ನೋಟ್ಸ್ ಪ್ಲಸ್ ಕಾಯಿನ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ಫಿಯಟ್ ಮನಿ ಇನ್ an economy. Now we can move is the very important 4 marks question, legal definition of narrow money and broad money. ಈಗ 4 ಅಂಕದ ಪ್ರಶ್ನೆಯನ್ನು ಅಧ್ಯಯನ ಮಾಡೋಣ. ಸೊ ಶಾಸನಬದ್ಧ ವ್ಯಾಖ್ಯಾನಗಳು ಸಂಕುಚಿತ ಹಣಕ್ಕೆ ಮತ್ತು ಇನ್ನೊಂದು ವಿಶಾಲ ಹಣಕ್ಕೆ, ಬ್ರಾಡ್ ಆಸ್ ವೆಲ್ ಆಸ್ ನ್ಯಾರೋ ಮನಿ. ವಿಶಾಲ ಹಣ ಅಂತ ನಾವು ಕರೀತೀವಿ, ಇನ್ನೊಂದು ಹಣ ಯಾವುದು ಬರುತ್ತೆ ನಮಗೆ? ಸಂಕುಚಿತ ಹಣ ಅಂತ ಬರುತ್ತೆ. Here we will discuss that the M1, M2, M3 and M4 concept. 4 marks very important question for the annual examination purpose. ತುಂಬಾನೇ ಈಸಿ ಇರುವಂತದ್ದು, ಆರಾಮಾಗಿ ಮಾಡಬಹುದನ್ನ ನಾವು ಈಸಿಯಾಗಿ ನೆನಪಿಟ್ಕೊಳ್ಳುವಂತದ್ದು. 4 marks very important question, that is the legal definitions of narrow money and broad money. Narrow and broad money. ಸಂಕುಚಿತ ಮತ್ತು ವಿಶಾಲ ಹಣದ ಶಾಸನಬದ್ಧ ವ್ಯಾಖ್ಯಾನಗಳು. ಸಂಕುಚಿತ ಮತ್ತು ವಿಶಾಲ ಹಣದ ಶಾಸನಬದ್ಧ ವ್ಯಾಖ್ಯಾನಗಳು. So how do you start for the 4 marks question? Sir, ಇದನ್ನ 4 ಅಂಕಕ್ಕೆ ಕೇಳಿದ್ರೆ ಯಾವ ರೀತಿ ನಾವು ಇದನ್ನ ಸ್ಟಾರ್ಟ್ ಮಾಡಬೇಕು? If they ask for the 4 marks question, first you have to write what is the meaning of money supply, because here we are discussing the concept of money supply. We know that money demand is a stock variable. Keep in your mind, money demand is a stock variable. So why money demand is a stock variable concept? Stock variable. Sir, ಯಾಕೆ ಹಣದ ಬೇಡಿಕೆ ಎಂಬುದು ಒಂದು ದಾಸ್ತಾನು ಚಲಕವಾಗಿದೆ? ಇದೊಂದು ದಾಸ್ತಾನು ಚಲಕವಾಗಿದೆ. Why the money demand is considered as a stock variable? Because we can know that in a particular point of time how much money public was demanded or is demanded. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಆ ಸಾರ್ವಜನಿಕರು ಎಷ್ಟು ಪ್ರಮಾಣದ ಹಣವನ್ನ ಬೇಡಿಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ 2020 ಮಂತ್ ಆಫ್ ಡಿಸೆಂಬರ್, ಹೌ ಮಚ್ ಮನಿ ಪೀಪಲ್ ಆರ್ ಡಿಮ್ಯಾಂಡೆಡ್. 2020ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಪ್ರಮಾಣದ ಹಣವನ್ನ ಜನರು ಬೇಡಿಕೆ ಮಾಡಿದ್ರು ಅಂತ ಹೇಳಿ RBI ಏನ್ ಮಾಡಬಹುದು, ಈಸಿಯಾಗಿ ಮೆಜರ್ ಮಾಡಬಹುದು. ಸೊ ದಟ್ ಇಸ್ ನ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಡೆಯುವಂತ ಘಟನೆ ಆಗಿರುವುದರಿಂದ ಆ ಹಣದ ಬೇಡಿಕೆ ಅಥವಾ ಮನಿ ಡಿಮ್ಯಾಂಡ್ ಅನ್ನ ಏನಂತ ಕರೀಬಹುದಾಗಿದೆ? ದಾಸ್ತಾನು ಚಲಕ ಅಂತ ಕರೀಬಹುದಾಗಿದೆ. ಓವರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಡೆದಿತ್ತು ಅಥವಾ ಒಂದು ಕಾಲಾವಧಿಯಲ್ಲಿ ನಡೆದಿತ್ತು ಅಂತಂದ್ರೆ ಅದು ಏನಾಗ್ತಿತ್ತು, ಹರಿವು ಆಗ್ತಾ ಇತ್ತು.
ಬಟ್ ಇನ್ ಪರ್ಟಿಕ್ಯುಲರ್ ಟೈಮ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಗಿರುವುದು. ಸೇಮ್ ಆಸ್ how the money demand is a stock variable, even a money supply is also stock variable. Even a money supply is also stock variable, because in a particular point of time how much money is supplied by the RBI, ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಪ್ರಮಾಣದ ಹಣವನ್ನ ಆ RBI ಸಂಸ್ಥೆ ಆರ್ಥಿಕತೆಗೆ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನಾವು ಏನ್ ಮಾಡಬಹುದಾಗಿದೆ, ಈಸಿಯಾಗಿ ಅರ್ಥ ಮಾಡ್ಕೋಬಹುದಾಗಿದೆ. That's why both money demand and money supply are both are the stock variable in an economy. So money supply, what is the meaning of the money supply? The total supply of money in a circulation among the public in a particular point of time. What is the meaning of money supply ಅಂತ ಕೇಳಿದಾಗ, the money supply is nothing but the total supply of money, the total supply of money in circulation among the public in a particular point of time, in a particular point of time is called money supply, is called money supply. If they ask for the 4 marks question, first you have to write what is the meaning of money supply, then money supply is a stock variable, money demand is also stock variable. Is it clear? ಕನ್ನಡದಲ್ಲಿ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಸಾರ್ವಜನಿಕರ ಮಧ್ಯೆ ಇರುವ ಒಟ್ಟು ಹಣದ ದಾಸ್ತಾನನ್ನು ನಾವೇನಂತ ಕರೀಬಹುದಾಗಿದೆ, ಹಣದ ಪೂರೈಕೆ ಅಂತ ಹೇಳಿ ಕರೀಬಹುದಾಗಿದೆ. ಬಹಳ ಇಂಪಾರ್ಟೆಂಟ್ ಡೆಫಿನಿಷನ್ ಆಗಿರುತ್ತೆ. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಸಾರ್ವಜನಿಕರ ಮಧ್ಯೆ ಇರುವಂತಹ ಒಟ್ಟು ಹಣದ ದಾಸ್ತಾನವನ್ನು ನಾವೇನಂತ ಕರೀಬಹುದಾಗಿದೆ, ಮನಿ ಸಪ್ಲೈ ಅಥವಾ ಹಣದ ಪೂರೈಕೆ ಅಂತ ಕರೀತಾರೆ. ಟೋಟಲ್ ಸಪ್ಲೈ ಆಫ್ ಮನಿ ಇನ್ ಸರ್ಕ್ಯುಲೇಷನ್ ಅಮಾಂಗ್ ದ ಪಬ್ಲಿಕ್ ಇನ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಅ money supply. For example, in the 2021 month of April, how much money is supplied by the RBI? Definitely it will be supplied to the public only, right? For example, 5,000 ಕೋಟಿ RBI ರಿಲೀಸ್ ಮಾಡಿದೆ 2000 ಏಪ್ರಿಲ್ 1ರಲ್ಲಿ ಅಂತಂದ್ರೆ ಅಷ್ಟು ಪ್ರಮಾಣದ ಹಣ ಯಾರಿಗೆ ಹೋಗಿದೆ, ಸಾರ್ವಜನಿಕರಿಗೆ ಹೋಗಿದೆ ಅನ್ನೋದನ್ನ ನಾವೇನ್ ಮಾಡಬಹುದು, ಈಸಿಯಾಗಿ ಕಂಡುಹಿಡಿಯಬಹುದು. That's why the money demand as well as the money supply is a stock variable. Is it clear? ಯಾಕೆ ಅದನ್ನು ನಾವು ದಾಸ್ತಾನು ಚಲಕ ಅಂತ ಕರೀತಾ ಇದ್ದೀವಿ ಮತ್ತು ಹಣದ ಪೂರೈಕೆ ಅಂದ್ರೆ ಮಾಡಬಹುದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನಾವು there are the 4 measures to money supply. ಈ ಒಂದು ಹಣದ ದಾಸ್ತಾನಲ್ಲಿ ನಮಗೆ 4 ವಿಧಗಳು ಬರ್ತವೆ. So 4 measures by the RBI. RBI is published as a 4 measures. RBI ಏನ್ ಮಾಡುತ್ತೆ, 4 ಅಳತೆ ಕೋಲುಗಳನ್ನು ಏನ್ ಮಾಡುತ್ತೆ, ಇಲ್ಲಿ ನಮಗೆ ಪಬ್ಲಿಷ್ ಮಾಡುವುದು. Those are M1, M2, M3 and M4. ಅವುಗಳನ್ನು ಕರೀತಾ ಇದ್ದೀವಿ ನಾವು M1, M2 and M3. One by one discuss that. First one is M1. ಹಾಗಿದ್ರೆ M1 ಅಂತಂದ್ರೆ ಏನು? The definition of the M1 is nothing but CU plus DD. Example ಹಿಂಗೆ ಬರೀಬೇಕು. So in below CU means currency with the public. Is it clear? Currency, notes and coins with the public. C is nothing but currency, notes and coins with the public. ಕನ್ನಡದಲ್ಲಿ ಕರೆಯೋದಾದ್ರೆ ಕರೆನ್ಸಿ, ನೋಟು ಪ್ಲಸ್ ನಾಣ್ಯಗಳು ಸಾರ್ವಜನಿಕರಲ್ಲಿರುವಂತಹ ಪಬ್ಲಿಕ್ ಜೊತೆಗೆ ಇರುವಂತದ್ದು. ಸೊ ಸಾರ್ವಜನಿಕರಲ್ಲಿರುವ ಕರೆನ್ಸಿ, ನೋಟು ಮತ್ತು ನಾಣ್ಯಗಳು ಅದಕ್ಕೆ ಏನಂತ ಕರೀತಾ ಇದ್ದಾರೆ ಅವರು, ಸಿಯು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಡಿಡಿ. ಸೊ ಡಿಡಿ ಮೀನ್ಸ್ ನೆಟ್ ಡಿಮ್ಯಾಂಡ್ ಡೆಪಾಸಿಟ್. ನೆಟ್ ಡಿಮ್ಯಾಂಡ್ ಡೆಪಾಸಿಟ್.
with commercial bank. Net demand deposit with commercial bank. ನಿವ್ವಳ ಬೇಡಿಕೆಯ ಠೇವಣಿಗಳು, ನಿವ್ವಳ ಬೇಡಿಕೆಯ ಠೇವಣಿಗಳು ಯಾರಿಗೆ ಇದನ್ನು ನೋಡ್ಕೋಬೇಕಾಗುತ್ತೆ ನಾವು. ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ, ವಾಣಿಜ್ಯ ಬ್ಯಾಂಕುಗಳಲ್ಲಿ ಇರುವ ನಿವ್ವಳ ಬೇಡಿಕೆ ಠೇವಣಿಗಳು. ಸೊ ಅವೆರಡೂ ಸೇರಿಸಿದ್ರೆ ಕರೆನ್ಸಿ ವಿತ್ ಪಬ್ಲಿಕ್ ನೋಟ್ಸ್ ಬಂತು, ಕಾಯಿನ್ಸ್ ಬಂತು, ಅದನ್ನೆರಡು ಸೇರಿಸಿ ಏನಾಗುತ್ತೆ ನಿಮಗೆ ಸಿಗುವಂತಹ ಆಗುತ್ತದೆ ಕರೆನ್ಸಿ ವಿತ್ ಪಬ್ಲಿಕ್. ಪ್ಲಸ್ ಅದರ ಜೊತೆಗೆ ಕೇವಲ ಕರೆನ್ಸಿ ನೋಟ್ಗಳು ಮತ್ತು ಕಾಯಿನ್ ಗಳನ್ನ ಮಾತ್ರ ನಾನು ಏನಂತ ಕರೀತಾ ಇಲ್ಲ, C1 ಅಂತ ಕರೀತಾರೆ. ಅದರ ಜೊತೆಗೆ ಏನ್ ತಗೊಳ್ಬೇಕು ನಾನು, ನೆಟ್ ಡಿಮಾಂಡ್ ಡೆಪಾಸಿಟ್ ವಿತ್ ಕಮರ್ಷಿಯಲ್ ಬ್ಯಾಂಕ್. ಈಗಾಗಲೇ ಹೇಳಿದ್ದೀನಿ ನಾನು, ಡಿಮಾಂಡ್ ಡೆಪಾಸಿಟ್ ಅಂತಂದ್ರೆ ಏನು, ಬೇಡಿಕೆಯ ಠೇವಣಿಗಳು ಅಂತಂದ್ರೆ ಇಟ್ ಮೀನ್ಸ್ ಸೇವಿಂಗ್ ಅಕೌಂಟ್ ಆಸ್ ವೆಲ್ ಆಸ್ ಕರೆಂಟ್ ಅಕೌಂಟ್ ಡೆಪಾಸಿಟ್ ಆಲ್ಸೋ ಕನ್ಸಿಡರ್ ಆಸ್ ಮನಿ ಇನ್ ಎಕಾನಮಿ. ಆ ಒಂದು ಆರ್ಥಿಕತೆಯಲ್ಲಿರುವಂತಹ ಉಳಿತಾಯ ಠೇವಣಿಗಳಾಗಿರಬಹುದು ಮತ್ತು ಚಾಲ್ತಿ ಠೇವಣಿಗಳಾಗಿರಬಹುದು, ಎರಡೂ ಕೂಡ ಒಂದು ಆರ್ಥಿಕತೆಯಲ್ಲಿ ಹಣವಾಗಿ ಕನ್ಸಿಡರ್ ಆಗೋದ್ರಿಂದ ಅವನ್ನು ಕೂಡ ನಾವೇನ್ ಮಾಡ್ತಾರೆ ತೆಗೆದುಕೊಳ್ತಾ ಇದ್ದೇವೆ. ಸೊ ವೈ ದೇರ್ ಇಸ್ ಅ ನೆಟ್ ಹಿಯರ್, ನೆಟ್ ಡಿಮಾಂಡ್ ಡೆಪಾಸಿಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ನೆಟ್? Net means only deposit public held in the banks. Only deposit public held in the commercial bank or in a bank is called as a net. Not in a interbanks current or interbanks. For example, ಯಾವ್ದೊಂದು SBI ಬ್ಯಾಂಕ್ ಇನ್ನೊಂದು ಕೇಂದ್ರ ಬ್ಯಾಂಕ್ ಅಲ್ಲಿ ಇರುವಂತಹ ಹಣವನ್ನು ಅದೇನು ತೆಗೆಯೋದಿಲ್ಲ, ಮನಿ ಸಪ್ಲೈ ಎಲ್ಲ ಕನ್ಸಿಡರ್ ಆಗೋದಿಲ್ಲ. ಓನ್ಲಿ ಡೆಪಾಸಿಟ್ ದಟ್ ಪಬ್ಲಿಕ್ ಹೆಲ್ಡ್ ಇನ್ ಅ ಬ್ಯಾಂಕ್ ಇಸ್ ಕಾಲ್ಡ್ ಆಸ್ ಅ ನೆಟ್. ಕೇವಲ ಒಂದು ಸಾರ್ವಜನಿಕರು ಆ ಒಂದು ಬ್ಯಾಂಕ್ ಅಲ್ಲಿ ಇಟ್ಟಂತಹ ಒಂದು ಠೇವಣಿಗಳನ್ನು ಏನಂತ ಕರೀಬಹುದಾಗಿದೆ, ನೆಟ್ ಅಂತ ಹೇಳಿ ಕರೀಬಹುದಾಗಿದೆ. ಇಂಟರ್ ಬ್ಯಾಂಕ್, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಅಲ್ಲಿ ಇಟ್ಟಂತಹ ಒಂದು ಸಾಲ ಆಗಿರಬಹುದು ಅಥವಾ ಲೋನ್ ಆಗಿರಬಹುದು, ಅದು ಮನಿ ಸಪ್ಲೈ ಆಗೋದಿಲ್ಲ, ಕನ್ಸಿಡರ್ ಆಗೋದಿಲ್ಲ. ದಿಸ್ ಇಸ್ ದ M1. So what is the meaning of M2 then? So M2 ಏನ್ ಮಾಡ್ತಾರೆ ಇಲ್ಲಿ, M1 ಪ್ಲಸ್ ಅಂತ ಮಾಡ್ಕೋಬೇಕು. M1 ಪ್ಲಸ್ ಏನ್ ಮಾಡ್ಬೇಕಾದ್ರು ಈಸ್ ಏನ್ ಹೇಳ್ಬಿಟ್ಟು ಕೋ BD, POSBD. What is the long form of POSBD? Post Office Saving Bank Deposit. Not only banks, even they are considered as a post office also. In a M1 we already know that currency is also there, demand deposit is also there. So M2 is nothing but M1 plus Post Office Saving Bank Deposit. Even they are considered the Post Office Saving Bank Deposit. ಅಲ್ಲಿ ಒಂದು ಅಂಚೆ ಇಲಾಖೆಯಲ್ಲಿ ಇರುವಂತಹ ಒಂದು ಉಳಿತಾಯ ಠೇವಣಿಗಳನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. M1 ಜೊತೆಗೆ ಏನ್ ಮಾಡಬೇಕು, ಅಂಚೆ ಕಚೇರಿಯಲ್ಲಿರುವ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಖಾತೆಯ ಠೇವಣಿಗಳನ್ನ ಸೇರಿಸಿದ್ರೆ ನಮ್ಗೆ ಏನಾಗುವುದು, M2 ಏನಾಗುವುದು ಬರುವುದು. ಅದನ್ನ ನೀವು ಬರೀಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್, ಕೆಳಗಡೆ ಎಕ್ಸಾಮ್ ಅನ್ನು ಬರೀಬೇಕಾಗುತ್ತೆ. ಸೊ POSBD is equal to Post Office Saving Bank Account. Saving Bank Account. Post Office Saving Bank Account. M1 ಜೊತೆ ಏನು ಮಾಡಬೇಕಾಗುತ್ತೆ, ಪ್ಲಸ್ ಮಾಡಬೇಕಾಗುತ್ತೆ. ಪೋಸ್ಟ್ ಅಥವಾ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಖಾತೆಯ ಠೇವಣಿ, ಉಳಿತಾಯ ಖಾತೆಯ ಠೇವಣಿಗಳು. ಬ್ಯಾಂಕ್ ಅಕೌಂಟ್ ಡೆಪಾಸಿಟ್, ಇಟ್ ಮೀನ್ಸ್ ಡೆಪಾಸಿಟ್. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಈಸಿಯಾಗಿ POSBD ಅಂತ ಹೇಳಿ ಮಾಡಬಹುದಾಗಿದೆ, ಕಂಡುಹಿಡಿಯಬಹುದಾಗಿದೆ. ದೆನ್ ಥರ್ಡ್ ಒನ್ ಇಸ್ M3. M3 is nothing but again M1 plus TD ಅಂತ ಹೇಳಿ ಕಂಡುಹಿಡಿಯಬಹುದಾಗಿದೆ. TD means time deposit in commercial banks. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಅವಧಿ ಠೇವಣಿಗಳು, ವಾಣಿಜ್ಯ ಬ್ಯಾಂಕ್ ಅಲ್ಲಿರುವ ಅವಧಿ ಠೇವಣಿಗಳು, ವಾಣಿಜ್ಯ ಬ್ಯಾಂಕುಗಳಲ್ಲಿ ಇರುವ ಅವಧಿ ಠೇವಣಿಗಳು. Here we are considered CU plus demand deposit, saving account and current account. Here saving account, current account, currency plus post office saving account. But here again current account, saving account and currency among ಎಲ್ಲವೂ ಬಂತವೆ. ಪ್ಲಸ್ ಜೊತೆಗೆ ಏನು ಮಾಡಬೇಕಾಗುತ್ತೆ, ಟೈಮ್ ಡೆಪಾಸಿಟ್. ಇಟ್ ಇಸ್ ಅ ಫಿಕ್ಸ್ಡ್ ಅಕೌಂಟ್ಸ್.
ಇನ್ ಕಮರ್ಷಿಯಲ್ ಬ್ಯಾಂಕ್ಸ್, ಆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಅವಧಿ ಠೇವಣಿಗಳನ್ನ ಕೂಡ ನಾನು ಕನ್ಸಿಡರ್ ಮಾಡಿದ್ರೆ M1 ಗೆ, ಅವಾಗ ಅದು ಏನಾಗುತ್ತೆ ನಮಗೆ M3 ಆಗಿ ಕನ್ವರ್ಟ್ ಆಗುತ್ತದೆ. ಲಾಸ್ಟ್ ಒನ್ ವಿ ಹ್ಯಾವ್ ದಟ್ M4. ಇದನ್ನ ನೆನಪಿಟ್ಕೊಳ್ಳೋಕೆ ನಮಗೆ ಲಾಸ್ಟ್ ಒನ್ ಯಾವ್ದು M4. ಅಲ್ಲೇನ್ ಮಾಡ್ಬೇಕಾಗುತ್ತೆ ನಾವು M3 ಪ್ಲಸ್ ಏನ್ ಮಾಡ್ಕೋಬೇಕಾಗುತ್ತೆ, ಟೋಟಲ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್. ಓಕೆ, ಅಥವಾ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕರೀತಾರೆ, ಅಥವಾ ಸೇವಿಂಗ್ ಡೆಪಾಸಿಟ್ ಅಂತ ಕೂಡ ನಾವು ಏನ್ ಮಾಡಬಹುದು ಈಸಾಗಿ ನೆನಪಿಟ್ಕೊಳ್ಳಿ. ಕೆಳಗಡೆ ಬರೀಬೇಕಾಗುತ್ತೆ ಅಲ್ಲಿ TPOSBD ಅಂತಂದ್ರೆ ಏನಂತಂದ್ರೆ ಟೋಟಲ್ ಪೋಸ್ಟ್ ಆಫೀಸ್. ಟೋಟಲ್ ಅಂದ್ರೆ ಎಲ್ಲದೂ ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್ ಆಸ್ ವೆಲ್ ಆಸ್ ಟೈಮ್ ಡೆಪಾಸಿಟ್. ಡಿಮ್ಯಾಂಡ್ ಡೆಪಾಸಿಟ್ ಬರ್ತಾವಲ್ಲಿ, ಟೈಮ್ ಡೆಪಾಸಿಟ್, ಇನ್ಸ ಫಿಕ್ಸ್ಡ್ ಅಕೌಂಟ್. ಟೋಟಲ್ ಪೋಸ್ಟ್ ಆಫೀಸ್ ಇಲ್ಲಿ ಏನಾಗ್ತದೆ ನಮಗೆ ಕೇವಲ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಗಳು ಬರ್ತಾ ಇದೆ. ಇಲ್ಲಿ ಸೇವಿಂಗ್ ಅಷ್ಟೇ ಇಲ್ಲ, ಇವಾಗ ಟೋಟಲ್ ಪೋಸ್ಟ್ ಆಫೀಸ್ ಅಂದ್ರೆ ಕರೆಂಟ್ ಅಕೌಂಟ್ ಬಂತು, ಕ್ಯಾಪಿಟಲ್ ಅಕೌಂಟ್ ಬಂತು, ಆಸ್ ವೆಲ್ ಆಸ್ ಫಿಕ್ಸ್ಡ್ ಅಕೌಂಟ್ ಕೂಡ ಅಲ್ಲಿ ಬರೋದ್ರಿಂದ ಟೋಟಲ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್, ಸರಿ ಅಂಚೆ ಕಚೇರಿಯಲ್ಲಿರುವಂತಹ ಒಟ್ಟು ಉಳಿತಾಯ ಖಾತೆಯ ಠೇವಣಿಗಳು. ಅರ್ಥ ಆಯ್ತಲ್ಲ, ಬರ್ಕೋತಿರಲ್ಲ, ಟೋಟಲ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್, ಅಂಚೆ ಕಚೇರಿಯಲ್ಲಿರುವ ಒಟ್ಟು ಉಳಿತಾಯ ಖಾತೆಯ ಠೇವಣಿಗಳನ್ನ M3 ಗೆ ನಾವೇನಾದ್ರು ಪ್ಲಸ್ ಮಾಡಿದ್ರೆ ಏನ್ ಬರುವಂತದ್ದು ನಮಗೆ M4 ಬರುವಂತದ್ದು. ಈಗ ನಾವೇನ್ ಮಾಡಬಹುದು, ನಾಲ್ಕು ಮಾಡ್ಕೋಬಹುದು. ದೀಸ್ ಆರ್ ದ ಲೀಗಲ್ ಡೆಫಿನಿಷನ್ ಆಫ್ ನ್ಯಾರೋ ಮನಿ ಆಸ್ ವೆಲ್ ಆಸ್ ದ ಬ್ರಾಡ್ ಮನಿ. M1, M2, M3 and M4 ಈಸಿಯಾಗಿ ಏನ್ ಮಾಡಬಹುದಾಗಿದೆ ಅದನ್ನ ಪಡ್ಕೋಬಹುದು. Then next ಇಲ್ಲೇ ಬರುತ್ತೆ ನಮಗೆ which one is considered as a narrow money and which one is considered as a broad money. ಹಾಗಿದ್ರೆ ಯಾವುದನ್ನ ನಾವು ನ್ಯಾರೋ ಮನಿ ಅಂತ ಕರೀಬಹುದು, ಯಾವುದನ್ನ ನಾವು ಬ್ರಾಡ್ ಮನಿ, ಯಾವುದನ್ನ ಸಂಕುಚಿತ ಹಣ ಅಂತ ಕರೀತಾ ಇದ್ದೀನಿ, ಯಾವುದನ್ನ ವಿಶಾಲ ಹಣ ಅಂತ ಕರೀತಾ ಇದ್ದೀನಿ. M1 plus M2 is combined is considered as a narrow money in an economy. Narrow money in an economy. M1 ಮತ್ತು M2 ಗಳನ್ನ ಪ್ಲಸ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾ ಇದ್ದಾರೆ, ಸಂಕುಚಿತ ಹಣ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. And next one is M3 and M4 is considered as a broad money. M3 ಮತ್ತು M4 ಗಳನ್ನ ಸೇರಿಸಿ ನಾವೇನಂತ ಕರೀತಾ ಇದ್ದೀವಿ, ವಿಶಾಲ ಹಣ ಅಂತ ಹೇಳಿ ಕರೀತಾ ಇದ್ದೀವಿ. ಡೆಫಿನೆಟ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ, ಮೇಬಿ ಬ್ರಾಡ್ ಮನಿ, ಮೇಬಿ ನ್ಯಾರೋ ಮನಿ. ಸೊ M1 ಮತ್ತು M2 ಗಳನ್ನ ಪ್ಲಸ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾ ಇದ್ದಾರೆ, ನ್ಯಾರೋ ಮನಿ ಅಥವಾ ಸಂಕುಚಿತ ಹಣ ಅಂತ ಕರೀತಾ ಇದ್ದಾರೆ. M3 ಪ್ಲಸ್ M4 ಗಳನ್ನ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾ ಇದ್ದಾರೆ, ಬ್ರಾಡ್ ಮನಿ ಅಥವಾ ವಿಶಾಲ ಹಣ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ why it is considered, because M1 is the most liquid transaction in an economy. M1 ಅನ್ನು ಏನು ಕರೀತಾರೆ, ಆರ್ಥಿಕತೆಯಲ್ಲಿ ಹೆಚ್ಚು ಬಾರಿ, ಲಿಕ್ವಿಡ್ ಅಂತಂದ್ರೆ ದ್ರವ್ಯತಾ ರೂಪದಲ್ಲಿ ಒಂದು ವ್ಯವಹಾರಕ್ಕೆ ಒಳಗಾಗುವಂತ ಕರೆನ್ಸಿ ಯಾವ್ದಪ್ಪ ಅಂತಂದ್ರೆ M1 ಅಂತ ಕರೀತಾರೆ. M1 is a most liquid transaction in economy and M4 is a least liquid transaction in economy. ಆರ್ಥಿಕತೆಯಲ್ಲಿ ಅತಿ ಕಡಿಮೆ ಟ್ರಾನ್ಸಾಕ್ಷನ್ ಆಗುವಂತ ಕರೆನ್ಸಿ ಯಾವ್ದಪ್ಪ ಅಂತಂದ್ರೆ ಅದು ಯಾವ್ದಾಗಿರುತ್ತೆ, M4 ಆಗಿರುತ್ತೆ. ಬಟ್ ಕಾಮನ್ ಲಿಕ್ವಿಡ್ ಟ್ರಾನ್ಸಾಕ್ಷನ್ ಇನ್ ಎಕಾನಮಿ ಇಸ್ M3. ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ದ್ರವ್ಯತಾ ರೂಪದಲ್ಲಿ ಒಂದು ಇರುವಂತಹ ಒಂದು ಕರೆನ್ಸಿ ಯಾವ್ದಪ್ಪ ಅಂತಂದ್ರೆ ಅದು ಯಾವ್ದು ಕರೀತಾ ಇದ್ದೀವಿ ನಾವು, M4 ಅಂತ ಹೇಳಿ, M3 ಅಂತ ಕರೀತಾ ಇದ್ದೀವಿ. ಸೊ M3 is also considered as, keep in your mind, M3 is also considered as aggregate monetary resource. ಅದನ್ನ ಏನು ಕರೀತಾರೆ, aggregate monetary resource. Monetary resource. M3 is also called as the aggregate monetary resource. ಸಮಗ್ರ ಹಣಕಾಸು ಸಂಪನ್ಮೂಲ, ಸಮಗ್ರ ಹಣಕಾಸು ಸಂಪನ್ಮೂಲ. Why it is considered as a aggregate monetary resource? Because this is a common liquid transaction in an economy. There is a common liquid transaction in economy, that's why it is considered as a aggregate monetary resources. ಸಮಗ್ರ ಹಣಕಾಸು ಸಂಪನ್ಮೂಲ. Now question will arise here. So what about gold and silver and some other metal currencies? ಹಾಗಿದ್ರೆ ನೋಟ್ಗಳನ್ನ, ನಾಣ್ಯಗಳನ್ನ ಮತ್ತು M1, M3, M3 ಗಳನ್ನ ಎಲ್ಲವನ್ನೂ ಕೂಡ ಹೇಳಿದ್ರಿ ಸರ್. ಹಾಗಿದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಗಳನ್ನ ಸಮಟೈಮ್ಸ್ ನಾವು ಕೇಳಿದ್ದೀವಿ, ಅವುಗಳನ್ನ ಲೀಗಲ್ ಟೆಂಡರ್ ಅಂತ ಕರೀತಾರೆ. ಯಾಕೆ ಗೋಲ್ಡ್ ಮತ್ತು ಸಿಲ್ವರ್ ಗಳನ್ನ ನಾವು ಶಾಸನಬದ್ಧಗಳ ಒಂದು ಕರೆನ್ಸಿಗಳಂತ ಕರೀತೀವಿ, ಅವುಗಳನ್ನ ಯಾಕೆ ಲೀಗಲ್ ಟೆಂಡರ್ ಅಂತ ಕರೀತಾ ಇದ್ದೀವಿ? Why gold and silver is considered as a legal tender? Because that will receive throughout the world, that will accepted throughout all the citizens in the world. ಇಡೀ ವಿಶ್ವದಲ್ಲಿರುವಂತಹ ಎಲ್ಲಾ ಜನರು ಕೂಡ ಆ ಒಂದು ಲೋಹಗಳನ್ನ ಸ್ವೀಕಾರ ಮಾಡೋದ್ರಿಂದ ಅವುಗಳನ್ನ ನಾವು ಲೀಗಲ್ ಟೆಂಡರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಕರೆನ್ಸಿ ಇಸ್ ನಾಟ್ ರಿಸೀವಬಲ್ ಇನ್ ಅಮೆರಿಕಾ.
ಭಾರತದಲ್ಲಿರುವಂತಹ ಈ ರೂಪಾಯಿ ಕರೆನ್ಸಿಯನ್ನು ಅಮೆರಿಕದಲ್ಲಿ ಹೋಗಿ ಕೊಡ್ತೀನಿ ಅಂದ್ರೆ ಅದಲ್ಲಿ ರಿಸೀವ್ ಆಗೋದಿಲ್ಲ, ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್. ಬಟ್ ವಿ ಕ್ಯಾನ್ ಎಕ್ಸ್ಚೇಂಜ್, ಬಟ್ ವಿ ಕ್ಯಾನ್ like gold or silver, it will be the receivable, it is acceptable in the any part of the country. ವಿಶ್ವದ ಯಾವುದೇ ಭಾಗದಲ್ಲಿ ಹೋದ್ರೂ ಬಂಗಾರ ಮತ್ತು ಬೆಳ್ಳಿಯನ್ನು ಏನ್ ಮಾಡ್ಕೋಬಹುದಾಗಿದೆ, ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದಾಗಿದೆ. ಹಾಗಾಗಿ ಅವುಗಳನ್ನು ಏನಂತ ಕರೀತಾರೆ, ಅವರು ಲೀಗಲ್ ಟೆಂಡರ್ ಅಂತ ಹೇಳಿ ಮಾಡುವಂಥದ್ದು, ಕನ್ಸಿಡರ್ ಮಾಡುವಂಥದ್ದು. ಬಿಕಾಸ್ ದೋಸ್ ಗೋಲ್ಡ್ ಅಂಡ್ ಸಿಲ್ವರ್ ಹ್ಯಾವ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೀನ್ಸ್ ಅವಕ್ಕೆ ಆಂತರಿಕ ಮೌಲ್ಯ ಇದೆ. ಅವುಗಳನ್ನು ನಾವು ಮೆಲ್ಟ್ ಮಾಡಿದಾಗಲೂ ಕೂಡ, ಅವುಗಳನ್ನು ಕರಗಿಸಿದಾಗಲೂ ಕೂಡ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಜನರು ಅದನ್ನು ಏನ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡಬಹುದು, ತಗೋಬಹುದು. ಬಟ್ ದಿಸ್ ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಸ್ ಡೋಂಟ್ ಹ್ಯಾವ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಇವುಗಳಿಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುವುದಿಲ್ಲ, ಓನ್ಲಿ ದೇ ಹ್ಯಾವ್ ದ ಎಕ್ಸ್ಟರ್ನಲ್ ವ್ಯಾಲ್ಯೂ ಇರೋದ್ರಿಂದ ಅವು ಡೊಮೆಸ್ಟಿಕ್ ಒಳಗಡೆ ಮಾತ್ರವು ಏನ್ ಮಾಡುವಂಥದ್ದು, ಲೀಗಲ್ ಟೆಂಡರ್ ಆಗಿ ಆಕ್ಟ್ ಆಗಲಿಕ್ಕೆ ಸಾಧ್ಯ. ಬಟ್ ಇಡೀ ವಿಶ್ವದ ಒಳಗಡೆ ಲೀಗಲ್ ಟೆಂಡರ್ ಆಗಬೇಕು ಅಂತಂದ್ರೆ ಅದಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರಬೇಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತಂದ್ರೆ ಆಂತರಿಕ ಮೌಲ್ಯ. ಆ ಆಂತರಿಕ ಮೌಲ್ಯ ಇರುವಂಥದ್ದು ಬಂಗಾರ ಮತ್ತು ಬೆಳ್ಳಿಗೆ ಇರೋದ್ರಿಂದ ವಿಶ್ವದ ಎಲ್ಲಾ ಭಾಗಗಳಲ್ಲಿ ಅವುಗಳನ್ನು ನಾವು ಏನಂತ ಕರೀತಾ ಇದ್ವಿ, ಲೀಗಲ್ ಟೆಂಡರ್ ಅಂತ ಹೇಳಿ ಮಾಡುವಂಥದ್ದು, ಕನ್ಸಿಡರ್ ಮಾಡುವಂಥದ್ದು. Is it clear? What is the meaning of legal definition of money, especially M1, M2 and M3? Then last concept of this chapter is a demonetization. ಇದೇ ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ಮಹತ್ತರವಾದ ಪರಿಕಲ್ಪನೆ. 5 ವರ್ಷದ್ದು ಪ್ರಾಯೋಗಿಕ ಪ್ರಶ್ನೆಯಲ್ಲಿ ಕೇಳ್ತಾನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್. ಹಣದ ಅಮಾನ್ಯೀಕರಣ ಅಥವಾ ನೋಟು ರದ್ದತಿಯ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ. ರೈಟ್ ಡೌನ್ demonetization, especially in 2016 we know that what will happen in India. 2016 ಭಾರತದಲ್ಲಿ ಏನಾಯಿತು ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ವಿ, ಕಣ್ಣಾರೆ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಆಗಿರುವಂಥದ್ದು. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ demonetization? demonetization ಕನ್ನಡದಲ್ಲಿ ಇದಕ್ಕೆ ನಾವು ಹೇಳ್ಬಹುದಾಗಿದೆ ಹಣದ ಅಮಾನ್ಯೀಕರಣ. ಹಣದ ಅಮಾನ್ಯೀಕರಣ ಅಥವಾ ನೋಟು ರದ್ದತಿ. This is a very important concept for the 5 marks practical oriented question. 5 marks practical oriented question. 5 ಅಂಕದ ಒಂದು ಪ್ರಾಯೋಗಿಕ ಪ್ರಶ್ನೆಗೆ ಬರುವಂತಹ ಒಂದು ಮಹತ್ತರವಾದ ಪರಿಕಲ್ಪನೆ ಇದಾಗಿರುತ್ತದೆ. So what is the meaning of demonetization? ಹಾಗಿದ್ರೆ ಹಣದ ಅಮಾನ್ಯೀಕರಣ ಅಂತಂದ್ರೆ ಏನು ಅಥವಾ demonetization ಅಂತಂದ್ರೆ ಏನು? Is nothing but RBI, Reserve Bank of India, is withdraw. Our government of India it's not the government of India, especially the RBI, Reserve Bank of India, withdraw old currency from the economy as a legal tender is called as a demonetization. ಆರ್ಥಿಕತೆಯಲ್ಲಿರುವಂತಹ RBI ಏನು ಮಾಡುತ್ತೆ, ಆರ್ಥಿಕತೆಯಲ್ಲಿರುವಂತಹ ಒಂದು ಶಾಸನಬದ್ಧವಾದ ಹಣವನ್ನ ಏನು ಮಾಡುವಂಥದ್ದು, ಹಿಂಪಡೆಯುವುದಕ್ಕೆ ಏನಂತ ಕರೀತಾ ಇದ್ದಾರೆ, ನಾವು ಹಣದ ಅಮಾನ್ಯೀಕರಣ ಅಂತ ಕರೀತಾ ಇದ್ದೇವೆ. The RBI decided particular notes they have to be removed from the economy, they need to be withdrawn from the economy. For example, in 2016 government of India as well as the RBI, Reserve Bank of RBI, especially our Prime Minister Narendra Modi announced 8 o'clock he came to media and announced demonetization. It means our old 500 notes as well as the 1000 notes are not as a legal tender in India right now onwards until today. ಅವನು ಏನು ಅನೌನ್ಸ್ ಮಾಡ್ತಾರೆ, ರಾತ್ರಿ 8 ಗಂಟೆಗೆ ಬರ್ತಾರೆ, ಇವತ್ತು ಆರ್ಥಿಕತೆಯಲ್ಲಿರುವಂತಹ 500 ಮತ್ತು 1000 ನೋಟುಗಳು ಇನ್ನು ಮುಂದೆ ಚಲಾವಣೆಯಲ್ಲಿ ಇರುವುದಿಲ್ಲ, ಅವುಗಳನ್ನ ಆರ್ಥಿಕತೆಯಿಂದ ನಾವೇನ್ ಮಾಡ್ತಾ ಇದ್ವಿ, ಹಿಂಪಡಿತಾ ಇದ್ದೀವಿ ಅನ್ನೋದನ್ನ ಏನ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. That concept is nothing but is a demonetization. RBI is withdraw old currency as old currency from the public or from a economy as a legal tender. ಆ ಆರ್ಥಿಕತೆಯಲ್ಲಿರುವಂತಹ ಶಾಸನಬದ್ಧವಾದಂತಹ ಹಳೆಯ ನೋಟುಗಳನ್ನು ಏನ್ ಮಾಡುವಂಥದ್ದು, ಆರ್ಥಿಕತೆಯಿಂದ ಒಂದು ಹಿಂಪಡೆಯುವಂಥದ್ದಕ್ಕೆ ನಾವೇನಂತ ಕರೀಬಹುದಾಗಿದೆ, demonetization ಅಂತ ಕರೀಬಹುದಾಗಿದೆ. So especially in India 3 times demonetization happened in India. 3 ಸಾರಿ ಭಾರತದಲ್ಲಿ ಏನಾಗುವುದು, ಆರ್ಥಿಕತೆಯಲ್ಲಿ demonetization ಆಗುತ್ತೆ. 1946, 1976 ಮತ್ತು 2014 ಭಾರತದಲ್ಲಿ ಏನಾಗುವುದು, ನಮಗೆ demonetization ಆಗುವುದು. Under the Jawaharlal Nehru, nationalism, Raj Desai, nationalism, Narendra Modi. So example ನಾವು just 2014 ಬಗ್ಗೆ ಬಂದ್ರೆ ಏನಾಗುವುದು ಸಾಕು ಹೋಗುತ್ತದೆ. In 2016 India announced
ಡಿಮಾನಿಟೈಸೇಷನ್ ಇಂಡಿಯಾ 2016 ಮಂತ್ ಆಫ್ ನವೆಂಬರ್ 8, right? 2016 November 8, government is announced demonetization in India, government of India. ಭಾರತದಲ್ಲಿ 2016 ನವೆಂಬರ್ 8ರಂದು ಏನ್ ಮಾಡ್ತಾರೆ, ಭಾರತದಲ್ಲಿ ನಾವು ಹಣದ ಅಥವಾ ನೋಟು ರದ್ದತಿಯನ್ನ ಏನ್ ಮಾಡುವಂತದ್ದು and they came to and they announced in the today our notes 500 notes and the 1000 notes are not as a legal tender in India. So 2016 ನವೆಂಬರ್ 8ರಂದು ಬರ್ತಾರೆ, ರಾತ್ರಿ 8 ಗಂಟೆಗೆ ಬಂದು ಏನ್ ಮಾಡ್ತಾರೆ, ಈ ಇವತ್ತು ಇರುವಂತಹ 200 ಸಾಲಗಳನ್ನು ಇಂದಿನ ಆರ್ಥಿಕತೆಗೆ ಚುನಾವಣೆಗೆ ಇರುವುದಿಲ್ಲ ಅಂತ ಏನ್ ಮಾಡ್ತಾರೆ, ಅವರು ಪಬ್ಲಿಕ್ ಅನೌನ್ಸ್ ಮಾಡ್ತಾರೆ. Why they are announced this? Because of they need to reduce the corruption in India, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕಾಗಿತ್ತು, and they removed black money from the economy. ಆ ಆರ್ಥಿಕತೆಯಲ್ಲಿರುವಂತಹ ಒಂದು ಕಾಳಧನವನ್ನು ಏನ್ ಮಾಡಬೇಕಾಗಿತ್ತು, ತೆಗಿಬೇಕಾಗಿತ್ತು. Because of the many reasons, and they need to be little bit adjust for the tax as well as the tax evasion. ಇವೆಲ್ಲವನ್ನೂ ಕೂಡ ಅವರು ಏನ್ ಮಾಡಬೇಕಾಗಿತ್ತು, ತಪ್ಪಿಸಬೇಕಾಗಿತ್ತು. ಹಾಗಾಗಿ ಭಾರತದಲ್ಲಿ 2016 ಏನ್ ಮಾಡ್ತಾರೆ, ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಅವರನ್ನ ತೆಗೆದುಹಾಕುವಂತದ್ದು. What are the most they are removed from the economy in that period? ಯಾವೆಲ್ಲ ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ಳುವುದು ಸರ್ಕಾರ ಅಂತಂದ್ರೆ, what are the steps taken by the government of India? ಭಾರತ ಸರ್ಕಾರ ಯಾವೆಲ್ಲ ಹಂತಗಳನ್ನು ತೆಗೆದುಕೊಂಡು ಭಾರತದಲ್ಲಿ ಒಂದು ಈ ನೋಟುಗಳನ್ನು ರದ್ದತಿಯನ್ನು ಮಾಡಬಾರದು ಅಂದ್ರೆ, what are the steps? First is they are removed 500 rupees 500 and rupees 1000 rupees notes from economy. Notes from economy. ಆರ್ಥಿಕತೆಯಲ್ಲಿರುವಂತಹ ಹಳೆಯ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಆರ್ಥಿಕತೆಯಿಂದ ಏನ್ ಮಾಡಿದ್ರು, ತೆಗೆದುಹಾಕಿದ್ರು. ದೇ ಆರ್ ರಿಮೂವ್ಡ್ ಆಸ್ ಅ ಲೀಗಲ್ ಟೆಂಡರ್. 500 ರೂಪಾಯಿ ಮತ್ತು 1000 ಬೆಲೆ ಬಾಳುವಂತಹ ಒಂದು ನೋಟುಗಳನ್ನು ಆರ್ಥಿಕತೆಯಿಂದ ಏನ್ ಮಾಡಿದ್ರು, ಶಾಸನಬದ್ಧವಾಗಿ ಏನ್ ಮಾಡಿದ್ರು, ಅದನ್ನ ತೆಗೆದುಹಾಕಿದ್ರು. ಅಂಡ್ ದೇ ಆರ್ ಇಂಟ್ರೊಡ್ಯೂಸ್ ನ್ಯೂ ಕರೆನ್ಸಿ. ಹೊಸ ಒಂದು ಕರೆನ್ಸಿಗಳನ್ನ ಏನ್ ಮಾಡಿದ್ರು, ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಹೊಸ ಒಂದು ಕರೆನ್ಸಿ ಯಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ರೂಪಾಯಿ 500 and rupee 2000. ಹೊಸ 500 ಮತ್ತು 200 ಮುಖಬೆಲೆಯುಳ್ಳ ಹೊಸ ಕರೆನ್ಸಿಗಳನ್ನು ನಾವು ಏನ್ ಮಾಡಿದ್ರು, ಆರ್ಥಿಕತೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಹಳೆಯ ಕರೆನ್ಸಿಗಳನ್ನು ಯಾವುದನ್ನು ತೆಗೆದುಹಾಕಿದ್ರು, 500 ಮತ್ತು 1000 ಮುಖಬೆಲೆಯುಳ್ಳ ಈ ಒಂದು ಎರಡು ಕರೆನ್ಸಿಗಳನ್ನ ಆರ್ಥಿಕತೆಯಿಂದ ಏನ್ ಮಾಡ್ತಾರೆ, ಅವರು ತೆಗೆದುಹಾಕ್ತಾರೆ. ಅದಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾರೆ, ಅವರು ಹೊಸ ಕರೆನ್ಸಿಗಳನ್ನ ಏನ್ ಮಾಡ್ತಾರೆ, 500 ಮತ್ತು 2000 ಮುಖಬೆಲೆಯುಳ್ಳ ಎರಡು ಕರೆನ್ಸಿಗಳನ್ನ ಆರ್ಥಿಕತೆಗೆ ಏನ್ ಮಾಡುವಂತದ್ದು, ಪರಿಚಯ ಮಾಡಿಕೊಡ್ತಾರೆ. And they announced that the people can exchange their new currency, old currency to the new currency. ಜನ ಏನ್ ಮಾಡಬಹುದು, ತಮ್ಮ ಒಂದು ಹಳೆಯ ಕರೆನ್ಸಿಯನ್ನ ಹೊಸ ಕರೆನ್ಸಿಯೊಂದಿಗೆ ಏನ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡ್ಕೋಬಹುದು. ದಟ್ ಈಸ್ till December 30, till December 30, 2016 with permission, or with some regulation or some restriction or with some permission. ಏನ್ ಮಾಡಿದ್ರು, ಜನ ತಮ್ಮಲ್ಲಿರುವಂತಹ ಒಂದು ಹಳೆ ಕರೆನ್ಸಿಯನ್ನ ಹೊಸ ಕರೆನ್ಸಿಗೆ ಬದಲಾವಣೆ ಮಾಡ್ಕೋಬಹುದು. ಇಲ್ಲಿವರೆಗೂ ಡಿಸೆಂಬರ್ 30, 2016 ವರೆಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿತ್ತು, ಎನಿ ರಿಸ್ಟ್ರಿಕ್ಷನ್ಸ್. ದೇ ಕ್ಯಾನ್ ಎಕ್ಸ್ಚೇಂಜ್ ದೇರ್ ಕರೆನ್ಸಿ, ಓಲ್ಡ್ ಕರೆನ್ಸಿ ಟು ದ ನ್ಯೂ ಕರೆನ್ಸಿ ಟಿಲ್ ಡಿಸೆಂಬರ್ 30, 2016. ಡಿಸೆಂಬರ್ 30, 2016 ವರೆಗೂ ಯಾವುದೇ ಒಂದು ನಿರ್ಬಂಧಗಳಿಲ್ಲದೆ ಏನ್ ಮಾಡಬಹುದು, ಜನ ತಮ್ಮ ಒಂದು ಹಳೆಯ ಕರೆನ್ಸಿಯನ್ನು ಹೊಸ ಕರೆನ್ಸಿಗಳಿಗೆ ಏನ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡಬಹುದು. ಬಟ್ 2017 March 31st till 2017 March 31st, people can exchange their old currency with the new currency with some restriction, with some regulation and restrictions. Here ಮೊದಲೇನಾಗಿತ್ತು, ಡಿಸೆಂಬರ್ 30, 2016 ನವೆಂಬರ್ 11 ಆಯ್ತು. ಬಟ್ ಅವರ ಟೈಮ್ ಕೊಟ್ಟರು, ನಮಗೆ ಸ್ವಲ್ಪ ಟೈಮ್ ಕೊಟ್ಟರು. ಡಿಸೆಂಬರ್ 30, 2016 ಹಳೆಯ ನೋಟ್ಸ್ ಗಳನ್ನ ಹೊಸ ನೋಟ್ಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ, ನೀವು ಕನ್ವರ್ಟ್ ಮಾಡ್ಕೋಬಹುದು ಅಂತ ಕೊಟ್ಟರು. ಮತ್ತು ಅದಾದ್ಮೇಲೆ ಕೂಡ ಒಂದು ಅವಕಾಶ ಕೊಡ್ತಾರೆ, ಕೆಲವೊಂದು ನಿರ್ಬಂಧನೆಗಳೊಂದಿಗೆ. ಅಂದ್ರೆ ಎಲ್ಲಿಂದ ಬಂತು ಹಣ, ಎಷ್ಟು ಬಂತು, ಇದು ಯಾರ ಅಕೌಂಟ್, ಇದೆಲ್ಲ ಕೆಲವೊಂದು ನಿರ್ಬಂಧನೆಗಳೊಂದಿಗೆ ಏನ್ ಮಾಡಬಹುದಾಗಿತ್ತು, ಜನ ಮಾರ್ಚ್ 31, 2017 ಕೂಡ ಹಣವನ್ನು ಏನ್ ಮಾಡಬಹುದಾಗಿತ್ತು, ಆರ್ಟಿಒ ಅಥವಾ ಬ್ಯಾಂಕ್ ಜೊತೆಗೆ ಏನ್ ಮಾಡಬಹುದಾಗಿತ್ತು, ಎಕ್ಸ್ಚೇಂಜ್ ಮಾಡಬಹುದಾಗಿತ್ತು. ಅಂಡ್ ದೇರ್ ಇಸ್ ಅ ಲಿಮಿಟೇಷನ್ಸ್ ಅಗೇನ್, per day, per person only can exchange 4000 rupees. Is it clear? ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ತನ್ನ ಹಳೆಯ ನೋಟ್ಗಳೊಂದಿಗೆ ಹೊಸ ನೋಟ್ಗಳಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಪರ್ಮಿಷನ್ ಇತ್ತು, ಈಚ್ ಪರ್ಸನ್ ಕ್ಯಾನ್ ಎಕ್ಸ್ಚೇಂಜ್ per day only 4000 rupees.
ಅರ್ಥ ಆಯ್ತಲ್ಲ? ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಆ ಬ್ಯಾಂಕಿನಲ್ಲಿ ಕೇವಲ 4,000 ರೂಪಾಯಿ ಇಲ್ಲ ಬೆಲೆಯುಳ್ಳ ಹಳೆ ನೋಟುಗಳನ್ನ ಹೊಸ ನೋಟುಗಳಿಗೆ ಏನ್ ಮಾಡ್ಕೋಬಹುದಾಗಿತ್ತು? ಎಕ್ಸ್ಚೇಂಜ್ ಮಾಡ್ಕೋಬಹುದಾಗಿತ್ತು. These are the steps is taken by the government of India. ಭಾರತ ಸರ್ಕಾರ ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ಕೂಡ ಏನ್ ಮಾಡುತ್ತೆ? ತೆಗೆದುಕೊಳ್ಳುತ್ತೆ. ಹಳೆ ನೋಟುಗಳನ್ನ ತೆಗೆದುಹಾಕುತ್ತೆ, ಹೊಸ ನೋಟುಗಳನ್ನ ಕೊಡುತ್ತೆ, ಅದಕ್ಕೆ ಸಮಯಾವಕಾಶವನ್ನು ಕೊಡುತ್ತೆ. ನಿರ್ಬಂಧನೆ ಮತ್ತು ನಿರ್ಬಂಧನೆ ಇಲ್ಲದೆ, ಮೊದಲು ನಿರ್ಬಂಧ ಇರೋದಿಲ್ಲ, ಆಮೇಲೆ ನಿರ್ಬಂಧ ಜೊತೆಗೆ ಅವಕಾಶವನ್ನು ಕೊಡುತ್ತೆ. ಮತ್ತು ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ಎಷ್ಟು ಹಣವನ್ನ ಏನ್ ಮಾಡ್ಕೋಬಹುದು? ಎಕ್ಸ್ಚೇಂಜ್ ಮಾಡ್ಕೋಬಹುದು ಅನ್ನೋದನ್ನ ಕೂಡ ಏನ್ ಮಾಡುವಂತದ್ದು? ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳುವಂತದ್ದು. ಅಂಡ್ ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್? ವಾಟ್ ಆರ್ ದ ಪಾಸಿಟಿವ್ ಇಂಪ್ಯಾಕ್ಟ್? ಹಾಗಿದ್ರೆ ಇದರಿಂದ ಒಂದು ಹಣದ ರದ್ದತಿಯಿಂದ ಅಥವಾ ನೋಟು ರದ್ದತಿಯಿಂದ ಅಥವಾ ಹಣದ ಅಮಾನ್ಯೀಕರಣದಿಂದ ಆದಂತಹ ಒಂದು ಸಕಾರಾತ್ಮಕ ಪರಿಣಾಮಗಳೇನು ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಏನ್ ಮಾಡಬೇಕಾಗುತ್ತೆ? ನಾವು ನೋಡಬೇಕಾಗುತ್ತೆ. ವಾಟ್ ಇಸ್ ದ ಪಾಸಿಟಿವ್ ಇಂಪ್ಯಾಕ್ಟ್? ಪಾಸಿಟಿವ್ ಇಂಪ್ಯಾಕ್ಟ್. ಪಾಸಿಟಿವ್ ಇಂಪ್ಯಾಕ್ಟ್ ಸಕಾರಾತ್ಮಕ ಪರಿಣಾಮಗಳು. ವಾಟ್ ಆರ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಫ್ರಮ್ ದಿ ಡಿಮಾನಿಟೈಸೇಷನ್? ಹಾಗಿದ್ರೆ ಈ ಒಂದು ಹಣದ ಅಮಾನ್ಯೀಕರಣದಿಂದ, ನೋಟು ರದ್ದತಿಯಿಂದ ಆದಂತಹ ಒಂದು ಧನಾತ್ಮಕ ಅಥವಾ ಸಕಾರಾತ್ಮಕ ಪರಿಣಾಮಗಳೇನು? ದ ಫಸ್ಟ್ ಒನ್ ಇಸ್ ದ ಟ್ಯಾಕ್ಸ್ ಪೇಯರ್ಸ್ ನಂಬರ್ಸ್ ಆರ್ ಇನ್ಕ್ರೀಸಸ್. ಟ್ಯಾಕ್ಸ್ ಪೇಯರ್ಸ್ ಆರ್ increases in India. Increases in India. ಭಾರತದಲ್ಲಿ ಇರುವಂತಹ ತೆರಿಗೆ ಕಟ್ಟುವವರ ಸಂಖ್ಯೆ ಏನಾಯಿತು? ಹೆಚ್ಚಳ ಆಯಿತು. ತೆರಿಗೆ ಕಟ್ಟುವವರ ಸಂಖ್ಯೆ ಏನಾಯಿತು? ಹೆಚ್ಚಳ ಆಯಿತು. The taxpayers are increases. Second one, what will happen? What is the one more positive impact will be happen to India? Here, individuals are increase their savings. It's very important. Individuals are increase their savings. Increase their savings. ವೈಯಕ್ತಿಕ ವ್ಯಕ್ತಿಗಳು ತಮ್ಮ ಉಳಿತಾಯ ಮನೋಭಾವನೆಯನ್ನು ಹೆಚ್ಚಿಸಿದರು. ತಮ್ಮ ಉಳಿತಾಯ ಮನೋಭಾವನೆಯನ್ನು ಹೆಚ್ಚಿಸಿದರು. ಇಟ್ಸ್ ವೆರಿ ಇಂಪಾರ್ಟೆಂಟ್. ವ್ಯಕ್ತಿಗಳು ತಮ್ಮ ಉಳಿತಾಯ ಮನೋಭಾವನೆಯನ್ನು ಹೆಚ್ಚಿಸಿದರು. ಇಂಡಿವಿಜುವಲ್ಸ್ ಆರ್ ಇನ್ಕ್ರೀಸ್ ದೇರ್ ಸೇವಿಂಗ್ಸ್. ಥರ್ಡ್ ಒನ್, ಬ್ಯಾಂಕ್ಸ್ ಆರ್ ಇನ್ಕ್ರೀಸಸ್ ದೇರ್ ರಿಸೋರ್ಸಸ್. ಬ್ಯಾಂಕ್ಸ್ ಆರ್ ಇನ್ಕ್ರೀಸಸ್ their resources and provide loans with lower interest rate. Banks are increase their resources and provide loans with a lower rate of interest. ಬ್ಯಾಂಕುಗಳು ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಹೆಚ್ಚಿಸುವುದರ ಮೂಲಕ ಕಡಿಮೆ ಬಡ್ಡಿಯ ದರಕ್ಕೆ ಸಾಲವನ್ನು ನೀಡಲು ಅವಕಾಶವಾಯಿತು. Fourth one is remove black money from economy. Remove black money from economy. ಆರ್ಥಿಕತೆಯಲ್ಲಿರುವ ಕಾಳಧನವನ್ನು ತೆಗೆದುಹಾಕಲು ಸಹಾಯಕವಾಯಿತು. ಕಾಳಧನ ಮೀನ್ಸ್ ನಥಿಂಗ್ ಬಟ್ ಬ್ಲಾಕ್ ಮನಿ. ಭ್ರಷ್ಟಾಚಾರದಿಂದ ಆದಂತಹ ಹಣ ಅಥವಾ ಲಂಚದಿಂದ ಪಡೆದುಕೊಂಡಂತಹ ಹಣ ಆಗಿರುತ್ತದೆ. ನೆಕ್ಸ್ಟ್ ಇಸ್ reduce the corruption. ಭ್ರಷ್ಟಾಚಾರ ಏನಾಯಿತು? ನಮಗೆ ಕಡಿಮೆ ಆಯಿತು. ಭ್ರಷ್ಟಾಚಾರ
ಆಲ್ಸೋ ರೆಡಿ. ತೆರಿಗೆ ಕಳ್ಳತನ ಏನಾಯ್ತು ಇಲ್ಲಿ ಕಡಿಮೆ ಆಯಿತು. ತೆರಿಗೆ ಕಳ್ಳತನ ಕಡಿಮೆ ಆಯಿತು. The tax misuse decreases here. The finally seventh is a cashless economy. They move to cashless economy. They move to cashless economy. ಆದಷ್ಟು ಏನ್ ಮಾಡಿದ್ರು ಅವರು ನಗದು ರಹಿತ ಆರ್ಥಿಕತೆಗೆ ಏನಾಯಿತು ಸಹಾಯ ಆಯಿತು. ನಗದು ರಹಿತ ಆರ್ಥಿಕತೆಗೆ ಸಹಾಯ. These are the positive impact we have for the demonetization from the demonetization. ಆ ಒಂದು ಹಣದ ಅಮಾನ್ಯೀಕರಣದಿಂದ ಅಥವಾ ನೋಟು ರದ್ದತಿಯಿಂದ ಆದಂತಹ ಕೆಲವೊಂದು ಒಂದು 7 ನೀವು ಎಕ್ಸಾಮ್ ಅಲ್ಲಿ 5 6 ಕೂಡ ಏನಾಗುತ್ತೆ ಸಾಕಾಗುವಂತದ್ದು. ಟ್ಯಾಕ್ಸ್ ರೇಟ್ಸ್ ಆರ್ increases, resources are increased, saving mentality, banks are increases their resources and provide the loans with a low interest rate and remove the black money from the economy, reduce the corruption and reduce the tax evasion. Cashless economy, they are move to the cashless economy. ತೆರಿಗೆ ಕಟ್ಟುವವರ ಸಂಖ್ಯೆ ಹೆಚ್ಚಳವಾಯಿತು. ವ್ಯಕ್ತಿಗಳು ತಮ್ಮ ಉಳಿತಾಯ ಮನೋಭಾವನೆಯನ್ನ ಏನ್ ಮಾಡಿದ್ರು ಹೆಚ್ಚಿಸಿದರು. ಬ್ಯಾಂಕ್ಗಳು ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸುವುದರ ಮೂಲಕ ಕಡಿಮೆ ಬಡ್ಡಿಯ ದರಕ್ಕೆ ಸಾಲವನ್ನು ನೀಡಲು ಅನುಮತಿ ಮಾಡಿಕೊಟ್ಟರು. ನಾಲ್ಕನೇದಾಗಿ ಕಾಳಧನವನ್ನ ಆರ್ಥಿಕತೆಯಿಂದ ತೆಗೆಯಲು ಸಹಾಯಕವಾಯಿತು. ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲು ಸಹಾಯಕವಾಯಿತು. ತೆರಿಗೆ ಕಳ್ಳತನವನ್ನ ಕಡಿಮೆ ಮಾಡ್ತಾ ಹೋಗುತ್ತಾಯಿತು. ನಗದು ರಹಿತ ಆರ್ಥಿಕತೆಗೆ ಏನಾಗುತ್ತೆ ಇದು ಸಹಾಯಕ ಆಗುವಂಥದ್ದು. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಗಳನ್ನು ಏನ್ ಮಾಡಿದ್ರು ಕ್ರಿಯೇಟ್ ಮಾಡಿದ್ರು. ಅದೇ ರೀತಿಯಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಗಳು ಇದಾವಂತಂದ್ರೆ ಅದ್ರ ಜೊತೆಗೆ ನಮ್ಗೆ ಏನು ಬೆಳೆಯಬೇಕಾಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಏನಾಗಬೇಕಾಗುತ್ತೆ ಆರ್ಥಿಕತೆಗೆ ಆಗಬೇಕು. ಸಮ್ ಅಡ್ವರ್ಸ್ ಎಫೆಕ್ಟ್ ವಿಲ್ ಬಿ ದಿ ಇಂಪ್ಯಾಕ್ಟ್ ಆನ್ ಎಕಾನಮಿ ಫ್ರಮ್ ದ ಡಿಮಾನಿಟೈಸೇಷನ್. ಈ ಒಂದು ನೋಟು ರದ್ದತಿ ಮಾಡುವುದರಿಂದ ಆರ್ಥಿಕತೆಗೆ ಅನೇಕ ರೀತಿಯಾದಂತಹ ಒಂದು ಋಣಾತ್ಮಕ ಪರಿಣಾಮಗಳು ಕೂಡ ಆರ್ಥಿಕತೆಗೆ ಬೀರ್ತವೆ. ಕೇವಲ ಪಾಸಿಟಿವ್ ಅಂತ ಇರುತ್ತಿಲ್ಲ. whatever the sector is there, whatever the policies are there, there is a two way, positive also as well as the negative impact is also there. ಧನಾತ್ಮಕ ಕಾರಣಗಳು ಕೂಡ ಇರ್ತವೆ ಮತ್ತು ಋಣಾತ್ಮಕ ಕಾರಣಗಳು ಕೂಡ ಇರ್ತವೆ. So first one is what is the negative impact we have from the demonetization. Negative impact ಯಾವೆಲ್ಲ ಒಂದು ಋಣಾತ್ಮಕ ಪರಿಣಾಮಗಳು ಹಾಗೂ ಆರ್ಥಿಕತೆಗೆ ಋಣಾತ್ಮಕ ಪರಿಣಾಮಗಳು ಹಾಗೂ ಆರ್ಥಿಕತೆ ಅಂತ ನೋಡೋದಾದ್ರೆ so there is a first one is it creates long queue in front of ATM booths and banks. ಇದು ಏನ್ ಮಾಡ್ತು ಬ್ಯಾಂಕ್ ಮತ್ತು ATM ಬೂತ್ಗಳ ಮುಂದೆ ಉದ್ದನೆಯ ಸಾಲನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಯಿತು. ಬ್ಯಾಂಕುಗಳು ಮತ್ತು ATM ಬೂತ್ಗಳ ಮುಂದೆ ಉದ್ದನೆಯ ಸಾಲು ನಿರ್ಮಾಣವಾಗಲು ಕಾರಣವಾಯಿತು. So that will create a long queue in front of the ATM booths and as well as the banks. So that will create a long queue. Obviously, the many old citizen people or old age people are suffer more. Many people are didn't get even the money from the ATM booth sometimes for the 4 days, 5 days. So that will create a many problems in an economy. And second one, decreasing money supply. Obviously, decreasing money supply creates some adverse effect on economic activities. Some adverse effect on economic activities. Decreasing money supply creates some adverse effect on economic activities. ಹಣದ ಪೂರೈಕೆಯಿಲ್ಲದ ಕೊರತೆಯಿಂದಾಗಿ ಆರ್ಥಿಕ ಚಟುವಟಿಕೆಯ ಮೇಲೆ ಕೆಟ್ಟ ಪ್ರಭಾವ ಬೀರಿತು. Adverse effect. Economic activities are nothing but business, right? So we are expecting some monetary gain from the end of the day
week or end of the month, those kind of activities called as the economic activities. ವರ್ಷದ ಕೊನೆಯಲ್ಲಿ ಆಗಿರ್ಬೋದು, ತಿಂಗಳ ಕೊನೆಯಲ್ಲಿ ಆಗಿರ್ಬೋದು, ಆ ದಿನದ ಕೊನೆಯಲ್ಲಿ ಹಣದ ನಿರೀಕ್ಷೆ ಇತ್ತು ಅಂತಂದ್ರೆ ಅಂತಹ ಚಟುವಟಿಕೆಗಳಿಗೆ ಏನಂತ ಕರೆಯಬಹುದಾಗಿದೆ? ಆರ್ಥಿಕ ಚಟುವಟಿಕೆಗಳನ್ನು ಏನ್ ಮಾಡಬಹುದಾಗಿದೆ? ಕರೆಯಬಹುದಾಗಿದೆ. So that it will be the one more problem in trade as a demonetization. ಹಣದಿಂದ ಆದಂತ ಇನ್ನೊಂದು problem. And many economic activities are closed. Export or imports are closed. So that will adversely affect our GDP as well as the national income. And export and imports are reduces. Export and imports are reduced. ನಮ್ಮ ಆಮದು ಮತ್ತು ರಫ್ತುಗಳಲ್ಲಿ ಏನಾಯ್ತು? ಕಡಿಮೆ ಆಯ್ತು. ಆಮದು ಮತ್ತು ರಫ್ತುಗಳು ಕಡಿಮೆಯಾದವು. So these are the some negative impact we have from the demonetization. ಈ ರೀತಿಯಾಗಿ ಅನೇಕ ಒಂದು ಋಣಾತ್ಮಕ ಪರಿಣಾಮಗಳು ಆ ಒಂದು ಹಣದ ಅಮಾನ್ಯೀಕರಣದಿಂದ ಆಗಿರಬಹುದು ಅಥವಾ ನೋಟು ರದ್ದತಿಯಿಂದ ನಮಗೆ ಆರ್ಥಿಕತೆಗೆ ಏನಾಯಿತು ಬಂದಿರುತ್ತದೆ. Apart from this, few people are lost their life in front of that ATM booths in the bank also because of that public rush. ಕಾಲ್ತುಳಿತದಿಂದ ಆಗಿರಬಹುದು ಅಥವಾ ಒಂದು ರಶ್ ಇಂದಾಗಿ ಅನೇಕ ಓಲ್ಡ್ ಏಜ್ ಪೀಪಲ್ ಕೂಡ ಅನೇಕ ಕೆಲವೇ ಕೆಲವು ಏನ್ ಮಾಡಿದ್ರು ತಮ್ಮ ಪ್ರಾಣವನ್ನು ಕೂಡ ಏನ್ ಮಾಡಿದ್ರು ಕಳ್ಕೊಂಡು. ದೀಸ್ ಆರ್ ದ ಸಮ್ ನೆಗೆಟಿವ್ ಇಂಪ್ಯಾಕ್ಟ್ ವಿ ಹ್ಯಾವ್ ಫ್ರಮ್ ದ ಡಿಮಾನಿಟೈಸೇಷನ್. ಹಣದಿಂದ ಅಥವಾ ಹಣದ ಅಮಾನ್ಯೀಕರಣದಿಂದ ನೋಟು ರದ್ದತಿಯಿಂದ ಆದಂತಹ ಕೆಲವೊಂದು ಋಣಾತ್ಮಕ ಪರಿಣಾಮಗಳಾಗಿವೆ. ಸೊ ಹಿಯರ್ ಯುವರ್ ಥರ್ಡ್ ಚಾಪ್ಟರ್ ವಿಲ್ ಬಿ ಓವರ್ ಮನಿ ಅಂಡ್ ಬ್ಯಾಂಕಿಂಗ್. ಇಲ್ಲಿಗೆ ನಿಮ್ಮ ಮೂರನೇ ಅಧ್ಯಾಯ ಹಣ ಮತ್ತು ಬ್ಯಾಂಕ್ ಎಂಬುದು ಏನಾಗುತ್ತೆ ಇಲ್ಲಿಗೆ ಮುಗಿಯುವಂಥದ್ದು. From tomorrow onwards, there is 76 we can start the again very interesting chapter number 4, that is employment and income determination. ಆದಾಯ ಮತ್ತು ಉದ್ಯೋಗದ ನಿರ್ಧಾರವನ್ನು ನಾವೇನು ಮಾಡಬಹುದು ನಾಳೆ ತರಗತಿಯಿಂದ ಅದನ್ನು. Till then, read what this video is very important because it will carry more than 13 marks. 2 marks question, 4 marks question, 6, then finally 5 marks question is compulsory. Total 11 to 12 marks definitely will come from this video. Till then, read well.